ನಮಸ್ಕಾರ ಎಲ್ರಿಗೆ ಸಹ. ಸೊ ಇವತ್ತಿನ ವಿಷಯ ಏನಂತ ಹೇಳಿದ್ರೆ, ಬಿಗ್ ಬಾಸ್ ಸೀಸನ್ ನೀವು ನೋಡ್ತಿದ್ರೆ ಇದು 3ನೇ ವಾರ. ಈ 3ನೇ ವಾರದಲ್ಲಿ ಇನ್ನು ನಾಡ್ದೊಂದು ಫಿನಾಲೆ ಇದೆ ಈ ವೀಕೆಂಡಲ್ಲಿ. ಸೊ ಈ ಫಿನಾಲೆಯಲ್ಲಿ ಉಂಟಲ್ಲ, ಯಾರೆಲ್ಲ ಚೆನ್ನಾಗಿ ಆಟ ಆಡ್ತಿಲ್ಲ ಅವರನ್ನೆಲ್ಲ ಹೊರಗೆ ಕಳಿಸಿ ಅಲ್ಲಿಗೆ ಒಂದು ಹೊಸ ಟೀಮನ್ನು ತರುವ ಬಿಗ್ ಬಾಸ್ ಒಂದು ಪ್ಲಾನ್ ಮಾಡ್ತಿದ್ದಾರೆ. ಸೊ ಯಾರಾದರೂ ಹೊಸ ಬ್ರಾಂಚ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಸೈಡಲ್ಲಿ ಒಂದು ಗಂಟೆ ಬಟನ್ ಒತ್ತಿ ಹೋಗಿ. ಸೊ ಇಲ್ಲಿ ಈಗ ವಿಷಯ ಏನಂತ ಹೇಳಿದ್ರೆ, ಆಲ್ರೆಡಿ ಕೆಲವು ಜನ ಫೈನಲಿಗೆ ಹೋಗಿದ್ದಾರೆ. ಒಂದು 4 ಜನ, ಕಾಕ್ರೋಚು, ಅಶ್ವಿನಿ ಹಾಗೂ ಯಾರು ಮಾಡು ಮತ್ತೊಂದು ಸ್ಪಂದನ. ಸೊ ಮಾಡು ಮತ್ತು ಸ್ಪಂದನ ಹೋಗಿದ್ದು ತುಂಬ ಒಂದು ಆಶ್ಚರ್ಯ. ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಸಪ್ರೇಟ್ ಮಾಡ್ತೀನಿ. ಸೊ ಈ 4 ಜನ ಹೋಗಿದ್ದಾರೆ. ಈ ಬಾಕಿ ಉಳಿದ ಸದಸ್ಯರಲ್ಲಿ ಯಾರು ಹೋಗ್ಬೋದು? ಎಸ್ಪೆಷಲಿ ರಕ್ಷಿತ್ ಅವರು ಫಿನಾಲೆಗೆ ಹೋಗ್ಬೋದಾ? ರಕ್ಷಿತ್ ಅವರನ್ನು ಮುಂದೆ ಕರ್ಕೊಂಡು ಹೋಗ್ತಾರೆ ಬಿಗ್ ಬಾಸ್ ಅವರು, ಅಥವಾ 3ನೇ ವಾರಕ್ಕೆ ಕಳಿಸ್ತಾರಾ ಅಂತ ಹೇಳಿ ನಿಮ್ಮ ತಲೆಯಲ್ಲಿ ಒಂದು ಕ್ವಶನ್ ಮೂಡ್ತದೆ. ಸೊ ಆ ಕ್ವಶನ್ಗೆಲ್ಲ ಉತ್ತರ ಇವತ್ತಿನ ವಿಡಿಯೋ. ಸೊ ಇಲ್ಲಿ ನೀವು ನೋಡೋದಾದರೆ ಕಾವ್ಯ ಅವರು ಗಿಲ್ಲಿ ಜೊತೆ ಇರುವಾಗ ಚೆನ್ನಾಗಿ ಆಟ ಆಡ್ತಿದ್ರು. ಕಾವ್ಯ ಅವರು ಬಿಗ್ ಬಾಸ್ ಮನೆಗೆ ಏನು ಫಿನಾಲೆಗೆ ಹೋಗ್ತಾರಾ ಇಲ್ವಾ ಅಂತ ಹೇಳಿ ಒಂಚೂರು ಡೌಟ್ ಇದೆ. ಬಟ್ ನನ್ನ ಪ್ರಕಾರ ಇವರು ಬಿಗ್ ಬಾಸ್ ಮನೆಯ ಫೈನಲಿಗೆ ಕಾವ್ಯ ಹೋಗ್ತಾರೆ. ನೆಕ್ಸ್ಟ್ ಸತೀಶ್ ಚೆನ್ನಾಗಿ ಆಟ ಆಡಿದರೆ ಸತೀಶ್ ಅವರನ್ನು ಇಟ್ಕೊಳ್ತಾರೆ. ಬಟ್ ಸತೀಶ್ ಅವರು ಹೇಳೋಕ್ಕಾಗಲ್ಲ, ಒಂದು ಅದಕ್ಕಿಂತ ಒಳ್ಳೆ ಸ್ಪರ್ಧಿ ಬಂದರೆ ಸತೀಶ್ ಅವರನ್ನು ಹೊರಗೆ ಕಳಿಸುವ ಎಲ್ಲ ಚಾನ್ಸಸ್ ಇದೆ. ನೆಕ್ಸ್ಟ್ ಗಿಲ್ಲಿ ನಟ ಹೋಗ್ತಾರೆ. ಗಿಲ್ಲಿ ನಟ 100%. ಜಾನ್ವಿ ಡೌಟು. ಜಾನ್ವಿ ಅವರಿಗೆ ಸಾಕು 3 ವಾರದಲ್ಲಿ ಅವರು ಏನು ಅಷ್ಟೇ ದೊಡ್ಡ ಸಾಧನೆ ಮಾಡಿಲ್ಲ. ಬಟ್ ಆಲ್ಮೋಸ್ಟ್ ಅಶ್ವಿನಿ ಅವರ ಹಿಂದೆ ಅಶ್ವಿನಿ ಅವರಿಗೆ ಜೈಕಾರ ಹೇಳೋದೊಂದು ಬಿಟ್ಟರುಂಟಲ್ಲ, ಅಷ್ಟೇನು ಓವರ್ ಆಗಿ ಆಟ ಅವರದೊಂದು ಸ್ವ ಇಚ್ಛೆಯಿಂದ ಆಟ ಆಡಿದ್ದು ನಾನು ನೋಡಿಲ್ಲ. ಬಟ್ ನನ್ನ ಪ್ರಕಾರ ಜಾನ್ವಿ ಅವರನ್ನು ತೆಗಿತಾರೆ ಅಂತ ಹೇಳಿ ನನಗೆ ಅನಿಸ್ತದೆ. ನೆಕ್ಸ್ಟ್ ಧನುಷು ಫಿನಾಲೆಗೆ ಹೋಗ್ತಾರೆ. ಧನುಷ್ ಒಳ್ಳೆಯ ಸ್ಪರ್ಧಿ. ಸೊ ಧನುಷ್ ಅವರು ಆಟ ಅಂತ ಬಂದಾಗ ಚೆನ್ನಾಗಿ ಆಟ ಆಡ್ತಾರೆ. ಇಲ್ಲಿ ಇನ್ನು ಸ್ವಲ್ಪ ಮಾತಾಡಬೇಕು ಅವರು. ಚಂದ್ರಪ್ರಭಾ ಇಲ್ಲಿ ವಿಷಯ ಏನಾಗಿದೆ ಅಂತ ಹೇಳಿದರೆ, ಸೆಲೆಕ್ಷನಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. 2 ಜನ ಕಾಮಿಡಿಯನ್ನು ಹಾಕಿ ಉಂಟಲ್ಲ, ಸ್ವಲ್ಪ ತಪ್ಪು ಮಾಡಿದರು. ಸೊ ಗಿಲ್ಲಿ ಒಬ್ಬ ಸಾಕಾಗಿತ್ತು. ನೆಕ್ಸ್ಟ್ ಸೀಸನ್ಗೆ ಚಂದ್ರಪ್ರಭಾ ಅವ್ರನ್ನ ಹಾಕ್ಬೋದಿತ್ತು. ಬಟ್ ಚಂದ್ರಪ್ರಭಾ ನನಗೆ 3 ವಾರದಲ್ಲಿ ಅವರನ್ನು ತೆಗೆಯುವ ಚಾನ್ಸಸ್ ಇದೆ. ಸೊ ಅಷ್ಟೇನು ಫೂಟೇಜ್ ಸಿಗ್ತಿಲ್ಲ ಅವರಿಂದ. ಸೊ ನೆಕ್ಸ್ಟ್ ಮಂಜು ಭಾಷಿಣಿ ಸಹ ಹಾಗೇನೆ. ಮಂಜು ಭಾಷಿಣಿ ಒಂದು 2 ವಾರದಲ್ಲಿ ಸ್ವಲ್ಪ ಫೂಟೇಜ್ ಕೊಟ್ಟರು. ಸೊ ಇನ್ನು ಮುಂದೆ ಹೋದಾಗ ಮಂಜು ಭಾಷಿಣಿ ಅವರು ಸಹ ಆಟ ಆಡುವ ಶೈಲಿ ಸ್ವಲ್ಪ ಬದಲಾವಣೆ ಆಗ್ಬೋದು ಅಂತ ಹೇಳಿ ಬಿಗ್ ಬಾಸ್ ಅವರು ಯೋಚಿಸಿ ಮಂಜು ಭಾಷಿಣಿ ಅವರನ್ನು ತೆಗೆದು ಒಂದು ಒಳ್ಳೆಯ ಸ್ಪರ್ಧೆಯನ್ನು ಹಾಕುವ ಚಾನ್ಸಸ್ ಇದೆ. ನೆಕ್ಸ್ಟ್ ರಾಶಿಕಾ ಸಹ ಹಾಗೆ. ಅವಳು ಏನು ಮಾತಾಡ್ತಾಳೆ ಅಂತ ಅವಳಿಗೆ ಅರ್ಥನೇ ಆಗುದಿಲ್ಲ. ಸೊ ಎಲ್ಲಿ ಕರೆಕ್ಟ್ ಪಾಯಿಂಟ್ ಇದ್ದಾಗ ಅಲ್ಲಿ ಮಾತಾಡ್ತಿಲ್ಲ. ಸೊ ಹಾಗಾಗಿ ರಾಶಿಗನ್ನು ಸಹ ತೆಗಿಬೋದು. ರಾಶಿಕಾಗೆ 3 ವಾರ ಸಾಕು. 3 ವಾರದಲ್ಲಿ ಏನು ಅಷ್ಟೇನು ಓವರ್ ಆಗಿ ಏನು ಫುಟೇಜ್ ಸಿಕ್ಕಿಲ್ಲ ರಾಶಿಕಾ ಕಡೆಯಿಂದ. ನೆಕ್ಸ್ಟ್ ಅಭಿಷೇಕನ್ನು ದೊಡ್ಡ ಹೀರೋ ಅಂತ ಅಂದ್ಕೊಂಡದ್ದು ಮಾರೆ. ದೊಡ್ಡ ಲಾಸ್ಟ್ ಸೀಸನ್ ಕಾರ್ತಿಕ್ ಥರ ಒಂದು ಒಳ್ಳೆ ಆಟ ಆಡ್ಕೊಂಡು ಹೋಗ್ಬೋದು ಅಂತ ಅಂದ್ಕೊಳ್ಳೋದು. ಬಟ್ ಅಭಿಷೇಕ್ ಒಂದೇ ಒಂದು ಸ್ಟ್ಯಾಂಡ್ ತಗೊಳ್ಳಲ್ಲ, ಏನಿಲ್ಲ. ನನ್ನ ಪ್ರಕಾರ ಅಭಿಷೇಕನ್ನು ತೆಗಿಬೇಕಂತ ನನಗೆ ಅನಿಸ್ತದೆ. ಸೊ ಒಂದು ಒಳ್ಳೆ ಸ್ಟ್ರಾಂಗ್ ಸ್ಪರ್ಧಿಯನ್ನು ಕರ್ಕೊಂಡು ಬಂದರೆ ಅಭಿಷೇಕನ್ನು ತೆಗಿಬೇಕು. ನೆಕ್ಸ್ಟ್ ನಿಮಗೆ ಮಲ್ಲಮ್ಮದ ಬಗ್ಗೆ ಒಂದು ಸ್ವಲ್ಪ ಡೌಟ್ ಇದೆ. ಮಲ್ಲಮ್ಮ ನಿಮಗೆ ಅನಿಸ್ಬೋದು ಫೈನಲಿಗೆ ಹೋಗಲ್ವಾ ಅಂತ ಹೇಳಿ ತುಂಬ ಜನ ಅನಿಸ್ಬೋದು. ನಾನು ಹೇಳುವ ಪ್ರಕಾರ ಏನಂತ ಹೇಳಿದ್ರೆ, ಮಲ್ಲಮ್ಮ ಅವರನ್ನು 100% ಬಿಗ್ ಬಾಸ್ ಮನೆಯಿಂದ 3ನೇ ವಾರಕ್ಕೆ ಮನೆ ಕಳಿಸ್ತಾರೆ. ಸೊ ಅವರಿಗೆ ಪಾಪ ಆಟ ಆಡ್ಲಿಕ್ಕೆ ಆಗ್ತಿಲ್ಲ. ಒಳ್ಳೆಯ ಒಂದು ವ್ಯಕ್ತಿ ಮಲ್ಲಮ್ಮ ಅವರು. ಬಟ್ ಅವರಿಗೆ ಒಂದು ಬಿಗ್ ಬಾಸ್ ವೇದಿಕೆ ಹೇಳಿ ಮಾಡಿಸಿದ ವೇದಿಕೆ ಅಲ್ಲ. ಅವರಿಗೆ ಆಟ ಆಡ್ಲಿಕ್ಕೆ ಆಗಲ್ಲ, ಅದಕ್ಕೆ ಟಾಸ್ಕ್ ಎಲ್ಲ ಅರ್ಥನೇ ಆಗಲ್ಲ. ಸೊ ಹಾಗಾಗಿ ಮಲ್ಲಮ್ಮ ಅವರನ್ನು ತೆಗಿತಾರೆ. ನೆಕ್ಸ್ಟ್ ಅಶ್ವಿನಿ ಅವರು ಫಿನಾಲೆಗೆ ಹೋಗ್ತಾರೆ. ಅಶ್ವಿನಿ ಅವರು ಸ್ವಲ್ಪ ಆಟ ಆಡ್ತಾರೆ, ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳಿ ಅನಿಸ್ತದೆ ನೋಡುವಾಗ. ಅಶ್ವಿನಿ ಗೌಡ ಅಲ್ಲ, ಅಭಿಷೇಕ್ ಜೊತೆ ಇರುವ ಅಶ್ವಿನಿ ಅವರು ಫಿನಾಲೆಗೆ ಹೋಗ್ತಾರೆ. ನೆಕ್ಸ್ಟ್ ಧ್ರುವಂತ್ ಈ ವಾರದಲ್ಲಿ ಸ್ವಲ್ಪ ಆಕ್ಟಿವ್ ಆಗಿದ್ದಾರೆ. ಅದಕ್ಕಿಂತ ಮುಂಚೆ ಸ್ವಲ್ಪ ಡಲ್ ಇದ್ರು. ಬಟ್ ಧ್ರುವಂತನ್ನು ತೆಗೆಯಲ್ಲ ಅಂತ ಅನಿಸುತ್ತೆ ನನಗೆ. ಸೊ ಧ್ರುವಂತ್ ಅವರು ಸ್ವಲ್ಪ ಇದೇ ಥರ ಈ ವಾರದಲ್ಲಿ ಹೇಗೆ ಆಟ ಆಡ್ತಿದ್ದಾರೆ ಅದೇ ಪ್ರಕಾರ ಆಟ ಆಡ್ಕೊಂಡು ಹೋದರೆ ಇವರನ್ನು ತೆಗಿಯಲ್ಲ. ನೆಕ್ಸ್ಟ್ ರಕ್ಷಿತಾ ಅವರ ನಿಮ್ಮ ತಲೆಗೆ ಇರ್ಬೋದು. ರಕ್ಷಿತಾ ಅವರನ್ನು 3 ವಾರದಲ್ಲಿ ವಾಪಸ್ ಕಳಿಸ್ತಾರೆ ಮಾರೆ. ಫಸ್ಟ್ ದಿನನೇ ಕಳಿಸಿದ್ದಾರೆ. ಸೊ ರಕ್ಷಿತಾ ಅವರನ್ನು ಯಾವ ಕಾರಣಕ್ಕೂ ಸಹ ತೆಗಿಯಲ್ಲ. ಯಾಕಂತ ಹೇಳಿದ್ರೆ ಹೈಯೆಸ್ಟ್ ಫ್ಯಾನ್ಸ್ ರಕ್ಷಿತಾ ಅವರಿಗಿದೆ. ಸೊ ಹಾಗಾಗಿ ರಕ್ಷಿತಾ ಅವರನ್ನು ತೆಗೆಯುವ ಚಾನ್ಸಸ್ಸೇ ಇಲ್ಲ. ಮಾಳು ಮತ್ತು ಸ್ಪಂದನ ಹೋಗಿದ್ದಾರೆ. ಇದೊಂದು ಆಶ್ಚರ್ಯದ ಒಂದು ಓಟು. ಮಾಳು ಅವರಿಗೆ ಹೈಯೆಸ್ಟ್ ಫ್ಯಾನ್ಸ್, ಹಾಗಾಗಿ ಸ್ಪಂದನ ಸೇವ್ ಆಗಿದ್ದು. ಅಶ್ವಿನಿ ಗೌಡ ಆಲ್ರೆಡಿ ಹೋಗಿ ಆಗಿದೆ. ಅಶ್ವಿನಿ ಗೌಡ ರಾಜಮಾತೆ ಫೈನಲಿಗೆ ಹೋಗಿ ಆಗಿದೆ. ಸೊ ಇವತ್ತು ನಾನು ಹೇಳಿದ ಪ್ರಕಾರ ಇಷ್ಟರಲ್ಲಿ ನನಗೆ ಒಂದು ಕಾವ್ಯ, ಗಿಲ್ಲಿ, ಧನುಷು ಮತ್ತು ಧ್ರುವಂತ್ ಹಾಗೂ ಅಶ್ವಿನಿ ನನ್ನ ಪ್ರಕಾರ ಇಷ್ಟು ಜನ ಹೋಗ್ಬೋದು. ಬಟ್ ಬಿಗ್ ಬಾಸ್ ಅವರು ಏನು ಮಾಡ್ತಾರೆ ಅಂತ ಹೇಳಿ ಗೊತ್ತಿಲ್ಲ. ಈಗ ಒಂದು ಇನ್ಫಾರ್ಮೇಷನ್ ಬಂದ ಪ್ರಕಾರ ಸೊ ಈಗ ಲಾಸ್ಟ್ ಒಂದು 5-6 ಜನರನ್ನು ತೆಗಿತಾರ ಅಂತೇಳಿ ನಮಗೊಂದು ಇನ್ಫಾರ್ಮೇಷನ್ ಬಂದಿದೆ. 6 ಜನರನ್ನು ತೆಗೆದ್ರೆ ಎಲ್ಲ ಒಳ್ಳೊಳ್ಳೆ ಸ್ಪರ್ಧಿಗಳೆಲ್ಲ ಹೋಗ್ತಾರೆ ಆಚೆ. ಸೊ ನಿಮಗೆ ಯಾರು ಉಳಿಬೇಕು, ಎಸ್ಪೆಷಲಿ ರಕ್ಷಿತಾ ಉಳಿಬೇಕಾ ಬೇಡವಾ ಅಂತ ಹೇಳಿ ಒಂದು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನೀವು ಹಾಕುವ ಒಂದು ಕಮೆಂಟ್ ಸಹ ನಮಗೆ ಅಷ್ಟು ಇಂಪಾರ್ಟೆಂಟ್ ಆಗ್ತದೆ. ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.